ಶಿಕ್ಷಕನು ವಿದ್ಯಾರ್ಥಿಯು ಪ್ರಪಂಚವನ್ನು ಇಣುಕಿ ನೋಡಬಹುದಾದ ಕಿಟಕಿಯಂತೆ. ಅವನು ಅವರ ಅಧ್ಯಯನ ಮತ್ತು ಜ್ಞಾನದ ಮುಖ್ಯ ಮೂಲ. ಶಿಕ್ಷಕನು ವಿದ್ಯಾರ್ಥಿಯಲ್ಲಿ ಅಡಗಿರುವ ಸೃಜನಶೀಲತೆಯನ್ನು ಹೊರತರುವ ಒಬ್ಬ ದೇವದೇವ. ಶಿಕ್ಷಣ ಮತ್ತು ಬೋಧಕರ ನಡುವಿನ ಅಂತರ ಸಂಬಂಧವನ್ನು ರಾಷ್ಟ್ರೀಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ನೋಡಬೇಕು, ಆದರೆ ವ್ಯವಹಾರ ದೃಷ್ಟಿಕೋನದಿಂದ ನೋಡಬಾರದು. ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರು ಹೇಳಿರುವ ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ಇವತ್ತು ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಎಂದಿನಂತೆ ನನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ತಿಂಡಿಗೆ ಮಿಲ್ಲೆಟ್ ಕಿಚಡಿ ಮತ್ತು ಕಡಲೆಕಾಳನ್ನು ಬೇಯಿಸಿದ್ದೆ. ಹಾಗೆ ಮಿಲ್ಲೆಟ್ ಕಿಚಡಿಯ ರೆಸಿಪಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ನಾನು ಯಾವ ರೀತಿ ಮಿಲ್ಲೆಟ್ ಕಿಚಡಿಯನ್ನು ಮಾಡ್ಕೊಂಡಿದ್ದೆ ಅಂತ. ಹಾಗೆ ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಪಾಪು ಎದ್ದಿದ್ದ. ಅವನನ್ನು ಸ್ವಲ್ಪ ಮಾತಾಡಿಸಿ ತಿಂಡಿನ ಪ್ರಿಪೇರ್ ಮಾಡಿ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಎಲ್ರಿಗೂ ಮಜ್ಜಿಗೆನ ರೆಡಿ ಮಾಡಿದ್ದೀನಿ. ತುಂಬ ಬಿಸಿಲಿರೋ ಕಾರಣ ದಿನನಿತ್ಯದ ಊಟ ತಿಂಡಿ ಜೊತೆಗೆ ಮಜ್ಜಿಗೆ ಕುಡಿಯೋದು ತುಂಬ ಅತ್ಯವಶ್ಯಕ ಅಂತಲೇ ಹೇಳ್ಬೋದು. ನಾನಂತೂ ಇವಾಗ ಡೈಲಿ ಮಜ್ಜಿಗೆನ ಕುಡಿತಾ ಇದ್ದೀನಿ, ಮಿಸ್ ಮಾಡೋದಿಲ್ಲ. ಯಾಕೆಂದರೆ ಬಾಡಿಯ ಉಷ್ಣಾಂಶನ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇವತ್ತು ಸ್ಕೂಲಲ್ಲಿ ಮಕ್ಕಳಿಗೆ ಲಾಸ್ಟ್ ಎಕ್ಸಾಮ್ ಇದೆ. ಈ ಎಕ್ಸಾಮ್ ಆದಮೇಲೆ ನಾಳೆಯಿಂದ ಮಕ್ಕಳು ಬರೋದಿಲ್ಲ. ನಾಳೆಯಿಂದ ಅವರಿಗೆ ಹಾಲಿಡೇ ಇರುತ್ತೆ. ಮತ್ತು ಅವರು ರಿಸಲ್ಟಿಗೂ ಬರೋದು ಡೌಟು. ಮತ್ತು ಅವ್ರನ್ನ ನಾನು ಮೀಟ್ ಮಾಡೋಕ್ಕಾಗೋದು ಸ್ಕೂಲ್ ಸ್ಟಾರ್ಟ್ ಆದಮೇಲೆ. ಹಾಗೆಯೇ UKG ಸ್ಟೂಡೆಂಟ್ಸ್ನ ತುಂಬ ಮಿಸ್ ಮಾಡ್ಕೊತೀನಿ. ಅವರು ಇವತ್ತಾದಮೇಲೆ ನನಗೆ ಮತ್ತೆ ಯಾರ್ಯಾರು ಸಿಗ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಬ್ರ್ಯಾಂಚಲ್ಲಿರೋದು ಬರೀ UKGವರೆಗೂ ಮಾತ್ರನೇ. ಪ್ರತಿ ವರ್ಷ ಹೊಸ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಒಂದು ಹೊಸ ಹುರುಪು, ಒಂದು ಹೊಸ ಉತ್ಸಾಹದೊಂದಿಗೆ, ಹೊಸ ಮಕ್ಕಳೊಂದಿಗೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಹಾಗೆಯೇ ಆ ಅಕಾಡೆಮಿಕ್ ಇಯರ್ ಮುಗ್ದಿದ್ದೇ ಗೊತ್ತಾಗೋದಿಲ್ಲ. 10 ತಿಂಗಳು ನಮಗೆ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಆ ಟೆಸ್ಟು, ಈ ಎಕ್ಸಾಮ್, ಆ ಆ್ಯಕ್ಟಿವಿಟಿ, ಈ ಫಂಕ್ಷನ್ ಅಂದ್ಕೊಂಡು ಕೆಲವೊಂದು ಹಬ್ಬಗಳು ಎಲ್ಲವನ್ನೂ ಮಾಡ್ತಾ ಮಾಡ್ತಾ ಒಂದು ವರ್ಷನ ನಾವು ಕಳೆದಿದ್ದೇ ಗೊತ್ತಾಗೋದಿಲ್ಲ. ಹಾಗೆಯೇ ಇವಾಗ ಈ ಇಯರ್ನ, ಈ ಅಕಾಡೆಮಿಕ್ನ ಎಂಡ್ ಮಾಡುವಂಥ ಟೈಮ್ ಬಂದಿದೆ. ಸೊ ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್. ನಮಗಲ್ಲ, ಮಕ್ಕಳಿಗೆ. ಅವರು ಇನ್ಮೇಲೆ ಬರೋದಿಲ್ಲ. ಅದು ಒಂಥರ ಬೇಜಾರು ಹೌದು. ಇನ್ಮೇಲೆ ಸ್ಕೂಲೆಲ್ಲ ಶಾಂತವಾಗಿ ನಿಶಬ್ದವಾಗಿರುತ್ತೆ. ಆ ಗಲಾಟೆ ಇರೋಲ್ಲ, ಸೌಂಡ್ ಇರೋಲ್ಲ. ಅದನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಹಾಗೆ ಭಾರವಾದ ಮನಸ್ಸಿನೊಂದಿಗೆ ಹಳೆ ವಿದ್ಯಾರ್ಥಿಗಳಿಗೆ ಬಾಯ್ ಹೇಳಿ ಹೊಸ ವಿದ್ಯಾರ್ಥಿಗಳಿಗೆ ಹಾಯ್ ಹೇಳಬೇಕು. ಇದೇ ನಮ್ಮ ಟೀಚರ್ಸ್ ಲೈಫ್. ಈ ನನ್ನ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ನಾನು ಋಣಿ ಅಂತ ಹೇಳ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ